ಶಿಗ್ಗಾವಿಯಲ್ಲಿ ನಡೆದ ಗುತ್ತಿಗೆದಾರನ ಹತ್ಯೆಯ ವಿಚಾರ ಉದ್ವಿಗ್ನ ಪರಿಸ್ಥಿತಿಗೆ ಕಾರಣವಾಗಿದೆ. ಶಿಗ್ಗಾವಿಯಲ್ಲಿ ಗುತ್ತಿಗೆದಾರನ ಶಿವಾನಂದನ ಬರ್ಬರ ಹತ್ಯೆಯ ಪ್ರಕರಣ ಆರೋಪಿಗಳ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಾಗಿ ಕುಟುಂಬ ಶಪಥವನ್ನು ಮಾಡಿದೆ. ಮುಂಜಾಗೃತಾ ಕ್ರಮವಾಗಿ ಗ್ರಾಮದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. 3 ತಂಡಗಳನ್ನು ಮಾಡಿ ಆರೋಪಿಗಳ ಪತ್ತೆಗೆ ಪೊಲೀಸರು ಈಗ ಬಲೆಯನ್ನು ಬೀಸಿದ್ದಾರೆ. ಶಿಗ್ಗಾವಿಯಲ್ಲಿ ಗುತ್ತಿಗೆದಾರ ಶಿವಾನಂದ್ ಬರ್ಬರ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿರುವಂಥದ್ದು. ಶಿವಾನಂದನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಅದಕ್ಕೆ ಕಾರಣ ಜಾಗದ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ. ಯಾವಾಗ ಶಿವಾನಂದನ ಹತ್ಯೆ ಆಯಿತೋ ಇದಕ್ಕೆ ಕಾರಣ ಆದಂತಹ ನಾಗರಾಜ್ ಮನೆಗೆ ಬೆಂಕಿಯನ್ನು ಹಾಕುವಂತಹ ಕೆಲಸ ಆಗಿದೆ. ಈ ಮೂಲಕ ಸೇಡಿಗೆ ಸೇಡು ಅಂಥೇಳಿ ಈಗ ಮುಖ್ಯವಾಗಿ ಶಿವಾನಂದ್ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು. ಇಡೀ ಮನೆನೇ ಸುಟ್ಟು ಕರಕಲಾಗಿರುವಂಥದ್ದು. ಪೆಟ್ರೋಲನ್ನು ಹಾಕಿ ಮನೆಗೆ ಬೆಂಕಿಯನ್ನು ಹಾಕಿದ್ದಾರೆ. ಆರೋಪಿಯ ಮನೆಗೆ ಬೆಂಕಿ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ ಗುತ್ತಿಗೆದಾರನ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ. ಈಗ ಹಂತಕರನ್ನು ಸೆರೆ ಹಿಡಿಯುವಂತಹ ನಿಟ್ಟಿನಲ್ಲಿ ಪೊಲೀಸರು 3 ತಂಡಗಳನ್ನು ರೆಡಿ ಮಾಡಿದ್ದು ಹಂತಕರಿಗೆ ಬಲೆ ಬೀಸಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಫಕೀರಯ್ಯ, ಗುತ್ತಿಗೆದಾರನ ಹತ್ಯೆಯ ವಿಚಾರ ಶಿಗ್ಗಾವಿಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಹಂತಕರನ್ನು ಸೆರೆ ಹಿಡಿಯುವಂಥ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಪೊಲೀಸರ ಇನ್ವೆಸ್ಟಿಗೇಷನ್ ಹೇಗೆ ಸಾಗ್ತಾ ಇದೆ, ಜೊತೆಗೆ ಈಗ ಆರೋಪಿಯ ಮನೆಗೆ ಬೆಂಕಿ ಹಾಕಿರೋದ್ರಿಂದ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ ಹೇಳಿ. ನಿನ್ನೆ ಹಗಲೇ ಪ್ರಥಮ ದರ್ಜೆ ಗುತ್ತಿಗೆದಾರನ ಹತ್ಯೆ ಆಗಿರುವಂಥದ್ದು. ಹತ್ಯೆಯ ಪ್ರತೀಕಾರವಾಗಿ ಕುಟುಂಬ ಸದಸ್ಯರು ಆರೋಪಿ ನಾಗರಾಜ್ ಸವದತ್ತಿ ಮನೆಗೆ ಪೆಟ್ರೋಲ್ ಸುರಿದು ಬೆಂಕಿ ಹಾಕಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ನಿನ್ನೆ ಏನೋ ಸಂಜೆ ಆಗ್ತಿದ್ದಂತೆ ಅವರ ಕುಟುಂಬ ಸದಸ್ಯರು 5-6 ಜನರ ಮೇಲೆ FIR ಅನ್ನು ದಾಖಲು ಮಾಡುವಂಥದ್ದು. ದಾಖಲು ಆಗ್ತಿದ್ದಂತೆ ಕೂಡ ಅವರ ಕುಟುಂಬ ಸದಸ್ಯರು ಅಂದರೆ ಶಿವಾನಂದ್ ಕುನ್ನೂರ್ ಅವರ ಹತ್ಯೆಯ ಪ್ರತೀಕಾರವಾಗಿ ಮನೆಗೆ ಬೀಗ ಹಾಕಿದಂತಹ ಬೀಗವನ್ನು ಏನೋ ಡೋರನ್ನು ಒದ್ದು ಸುಮಾರಷ್ಟು ಪೆಟ್ರೋಲನ್ನು ಹಾಕಿ ಮನೆಗೆ ಬೆಂಕಿಯನ್ನು ಹಾಕಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಮನೆಗೆ ಬೀಗ ಹಾಕಿರುವಂಥದ್ದು ಏಕಾಏಕಿ ನುಗ್ಗಿ ಏನೋ ಹತ್ಯೆಯ ಪ್ರತೀಕಾರವಾಗಿ ಪೆಟ್ರೋಲನ್ನು ಸುರಿದು ಬೆಂಕಿಯನ್ನು ಹಾಕಿರುವಂಥದ್ದು. ಮನೆಯ ಒಳಗಿನ ಇರತಕ್ಕಂತಹ ದೃಶ್ಯವನ್ನು ನಿಮಗೆ ತೋರಿಸ್ತೀನಿ ನಾನು. ಸಂಪೂರ್ಣವಾಗಿ ಹಳೆಯ ಮನೆಯ ಕಾಲದ ಕಟ್ಟಿಗೆ ಇರುವಂತಹ ಮನೆ ಇದು. ಸಂಪೂರ್ಣವಾಗಿ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಈಗಲೂ ಕೂಡ ಕೋಣೆಯಲ್ಲಿರ್ತಕ್ಕಂತಹ ಬೆಂಕಿಯ ಹೊಗೆ ಕೆನ್ನಾಲೆ ಹೊಗೆ ಆಡ್ತಾ ಇರುವಂಥದ್ದು. ಅಂದರೆ ಮನೆಯ ಸಂಪೂರ್ಣವಾಗಿ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಮನೆಯಲ್ಲಿರ್ತಕ್ಕಂತಹ ವಯೋವೃದ್ಧೆಯನ್ನು ಪೊಲೀಸರು ಅಂದರೆ ಸಂಬಂಧಿಕರು ಬೇರೆ ಪಕ್ಕದ ಮನೆಯವರು ಬೇರೆ ಕಡೆಗೆ ಸಾಗಿಸುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಅಕ್ಕಪಕ್ಕದ ಮನೆಯವರು ಕೂಡ ಈ ಘಟನೆಗೆ ಅಂದರೆ ಬೆಂಕಿ ಹಾಕಿರೋ ಹಿನ್ನೆಲೆಯಲ್ಲಿ ಬೆಚ್ಚಿ ಬಿದ್ದಿರುವಂಥದ್ದು. ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಈಗಾಗಲೇ ವಿಡಿಯೋ ಆಧರಿಸಿ 6 ಮಂದಿಯ ಮೇಲೆ ಏನು ಗುರುತನ್ನು ಪತ್ತೆ ಮಾಡಿರುವಂಥದ್ದು. ನಾಗರಾಜ್ ಸವದತ್ತಿ, ಅಶ್ರಫ್ ಮತ್ತು ಸುರೇಶ್, ಸುದೀಪ್ ಸೇರಿದಂತೆ ಹನುಮಂತ ಅನ್ನೋರು ಕೊಲೆ ಮಾಡಿರುವಂಥದ್ದು ಅನ್ನೋದು ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ಸ್ಥಳೀಯರು ವಿಡಿಯೋನ ಸೆರೆ ಮಾಡಿದ್ದಾರೆ. ಹಾಗಾಗಿ ಆ ಮೂಲಕವಾಗಿ ಇವರೇ ಹತ್ಯೆಯನ್ನು ಮಾಡಿದ್ದಾರೆ ಅನ್ನೋ ಗುರುತು ಪತ್ತೆಯನ್ನು ಮಾಡುವಂಥದ್ದು. ಈಗಾಗಲೇ ಹಾವೇರಿಯ SP ಕೂಡ ಪ್ರಕರಣವನ್ನು 3 ತಂಡ ಪೊಲೀಸರು 3 ತಂಡವಾಗಿ ರಚನೆ ಮಾಡಿಕೊಂಡು ಈಗಾಗಲೇ ಆರೋಪಿಗಳ ಪತ್ತೆಗೆ ಜಾಲವನ್ನು ಬೀಸಿರುವಂಥದ್ದು. ಒಟ್ಟಿನಲ್ಲಿ ಶಿಗ್ಗಾವಿ ಪಟ್ಟಣದ ಜನರನ್ನು ಈ ಒಂದು ಬರ್ಬರ ಹತ್ಯೆ ಬಹಳಷ್ಟು ಬೆಚ್ಚಿ ಬೀಳಿಸಿರುವಂಥದ್ದು. ಹೀಗಾಗಿ ಪೊಲೀಸರು ಕೂಡ ಈಗಾಗಲೇ ಆರೋಪಿಗಳ ಪತ್ತೆಗೆ ಜಾಲವನ್ನು ಬೀಸಿರುವಂಥದ್ದು. ಓಕೆ, ಥ್ಯಾಂಕ್ ಯು ಫಕೀರಯ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಬಟ್ ಈ ಸರ್ತಿ ಕೊಲೆ ಆಯಿತು ಅಂದಾಗಲೇ ಗ್ರಾಮದಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಬೇಕಾಗಿತ್ತು. ಹಾಕಿದ್ದಿದ್ರೆ ಈ ಮನೆಗೆ ಬೆಂಕಿ ಹಚ್ಚುವ ಪ್ರಕರಣ ಬರ್ತಿರ್ಲಿಲ್ಲ ಅಂತ ಅನಿಸುತ್ತೆ. ಜೊತೆಗೆ ಮನೆಯಲ್ಲಿ ಇರಲಿಲ್ವಾ, ಬೀಗ ಹಾಕಿತ್ತು ಅಂತೇನೋ ಹೇಳ್ತಾ ಇದ್ರು, ಗೊತ್ತಿಲ್ಲ. ಬಟ್ ಮನೆ ಅಂತೂ ಈಗ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಇದೊಂಥರ ಸೇಡಿನ ಕೃತ್ಯ ಅಂತ ಮೇಲ್ನೋಟಕ್ಕೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ.